ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 19ನೆಯ ವಾರ, ಆಗಸ್ಟ್ 14, 2025 ಗುರುವಾರ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 18ನೇ ಅಧ್ಯಾಯ 21ರಿಂದ ಅಧ್ಯಾಯ 19 ವಚನ 1ರವರೆಗೆ. ಆ ಕಾಲದಲ್ಲಿ ಪೇತ್ರನು ಯೇಸುವಿನ ಬಳಿಗೆ ಬಂದು, ಸ್ವಾಮಿ, ನನಗೆ ವಿರುದ್ಧ ದ್ರೋಹ ಮಾಡುತ್ತಾ ಇರುವ ನನ್ನ ಸಹೋದರನನ್ನು ಎಷ್ಟು ಸಲ ಕ್ಷಮಿಸಬೇಕು? 7 ಸಲವೇ ಎಂದು ಕೇಳಿದನು. 7 ಸಲವಲ್ಲ, 770 ಸಲ ಕ್ಷಮಿಸಬೇಕು ಎಂದು ನಾನು ನಿನಗೆ ಒತ್ತಿ ಹೇಳುತ್ತೇನೆ ಎಂದು ಯೇಸು ಉತ್ತರವಿತ್ತರು. ಯೇಸು ತಮ್ಮ ಮಾತನ್ನು ಮುಂದುವರಿಸುತ್ತಾ, ಸ್ವರ್ಗ ಸಾಮ್ರಾಜ್ಯಕ್ಕೆ ಈ ಹೋಲಿಕೆ ಅನ್ವಯಿಸುತ್ತದೆ. ಒಬ್ಬ ರಾಜನಿದ್ದ. ಅವನು ತನ್ನ ಸೇವಕರಿಂದ ಲೆಕ್ಕ ಕೇಳಲು ನಿರ್ಧರಿಸಿದ. ಲೆಕ್ಕ ತೆಗೆದುಕೊಳ್ಳಲು ಆರಂಭಿಸಿದಾಗ 10,000 ಚಿನ್ನದ ನಾಣ್ಯಗಳನ್ನು ಸಾಲವಾಗಿ ತೆರಬೇಕಾಗಿದ್ದ ಒಬ್ಬನನ್ನು ಅವನ ಸಮ್ಮುಖಕ್ಕೆ ಕರೆತರಲಾಯಿತು. ಆದರೆ ಸಾಲ ತೀರಿಸಲು ಅವನ ಕೈಯಲ್ಲಿ ಹಣವಿರಲಿಲ್ಲ. ಆದುದರಿಂದ ಅವನಿಗಿದ್ದುದೆಲ್ಲವನ್ನೂ ಮಾತ್ರವಲ್ಲ, ಅವನನ್ನು, ಅವನ ಮಡದಿ ಮಕ್ಕಳನ್ನು ಗುಲಾಮಗಿರಿಗೆ ಮಾರಿ ಸಾಲ ತೀರಿಸುವಂತೆ ರಾಜ ಆಜ್ಞಾಪಿಸಿದ. ಆಗ ಆ ಸೇವಕ ರಾಜನ ಕಾಲಿಗೆ ಬಿದ್ದು ಬೇಡಿಕೊಂಡ, ಸ್ವಲ್ಪ ಸೈರಿಸಿಕೊಳ್ಳಿ ಸ್ವಾಮಿ, ನಿಮ್ಮ ಸಾಲವನ್ನೆಲ್ಲ ತೀರಿಸಿಬಿಡುತ್ತೇನೆ ಎಂದು ಅಂಗಲಾಚಿದ. ರಾಜನಿಗೆ ಕನಿಕರ ಉಂಟಾಯಿತು. ಆ ಸೇವಕನನ್ನು ಬಿಡುಗಡೆ ಮಾಡಿ ಅವನ ಸಾಲವನ್ನು ಮನ್ನಿಸಿಬಿಟ್ಟ. ಆದರೆ ಅದೇ ಸೇವಕ ಹೊರಗೆ ಬಂದದ್ದೇ ತನಗೆ ಕೇವಲ 100 ಬೆಳ್ಳಿಕಾಸು ಸಾಲ ತೆರಬೇಕಾಗಿದ್ದ ಒಬ್ಬ ಜೊತೆ ಸೇವಕನನ್ನು ಎದುರುಗೊಂಡ. ಅವನನ್ನು ಹಿಡಿದು, ನನಗೆ ಕೊಡಬೇಕಾದ ಸಾಲವನ್ನು ಈಗಲೇ ಕೊಟ್ಟು ತೀರಿಸು ಎಂದು ಕುತ್ತಿಗೆ ಹಿಸುಕಿದ. ಆಗ ಆ ಜೊತೆಗಾರ, ಸ್ವಲ್ಪ ಸೈರಿಸಿಕೋ, ಕೊಟ್ಟು ಬಿಡುತ್ತೇನೆ ಎಂದು ಕಾಲಿಗೆ ಬಿದ್ದು ಕೇಳಿಕೊಂಡ. ಆದರೂ ಅವನು ಒಪ್ಪಲಿಲ್ಲ. ಅಷ್ಟು ಮಾತ್ರವಲ್ಲ, ಸಾಲ ತೀರಿಸುವ ತನಕ ಆ ಜೊತೆಗಾರನನ್ನು ಸೆರೆಗೆ ಹಾಕಿಸಿದ. ಇದೆಲ್ಲವನ್ನು ಕಂಡ ಇತರ ಸೇವಕರು ಬಹಳವಾಗಿ ನೊಂದುಕೊಂಡರು. ರಾಜನ ಬಳಿಗೆ ಹೋಗಿ ನಡೆದುದೆಲ್ಲವನ್ನು ವರದಿ ಮಾಡಿದರು. ರಾಜನು ಅವನನ್ನು ಕರೆಯಿಸಿ, ಎಲ್ಲೋ ನೀಚ, ನೀನು ಬೇಡಿಕೊಂಡಿದ್ದರಿಂದ ಪೂರ್ತಿ ಸಾಲವನ್ನು ನಾನು ಮನ್ನಾ ಮಾಡಿದೆ. ನಾನು ನಿನಗೆ ದಯೆ ತೋರಿಸಿದಂತೆ ನೀನು ನಿನ್ನ ಜೊತೆಗಾರನಿಗೆ ದಯೆ ತೋರಿಸಬೇಕಿತ್ತು ಅಲ್ಲವೇ ಎಂದು ಸಿಟ್ಟುಗೊಂಡ. ಬಳಿಕ ತನಗೆ ಬರಬೇಕಾಗಿದ್ದ ಸಾಲವನ್ನು ತೀರಿಸುವವರೆಗೂ ಅವನನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಿದ. ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ಸಹೋದರನನ್ನು ಮನಪೂರ್ವಕವಾಗಿ ಕ್ಷಮಿಸಬೇಕು, ಇಲ್ಲದಿದ್ದರೆ ಸ್ವರ್ಗದಲ್ಲಿರುವ ನನ್ನ ತಂದೆ ನಿಮಗೆ ಇದರಂತೆಯೇ ಮಾಡುವರು ಎಂದರು. ಈ ವಿಷಯಗಳನ್ನು ಹೇಳಿಯಾದ ಮೇಲೆ ಯೇಸು ಸ್ವಾಮಿ ಗಲಿಲೇಯವನ್ನು ಬಿಟ್ಟು ಜೋರ್ಡನ್ ನದಿಯ ಆಚೆ ಕಡೆ ಇದ್ದ ಜುದೆಯ ಪ್ರಾಂತ್ಯಕ್ಕೆ ಬಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ದೇವರು ನಮ್ಮನ್ನು ಕ್ಷಮಿಸಿದಂತೆ ನಾವು ಇತರರನ್ನು ಕ್ಷಮಿಸಲು ಸಿದ್ಧರಿದ್ದೇವೆಯೇ? ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ಯಾರು ತಮ್ಮ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತ ಪಡುತ್ತಾರೋ ಅಂಥವರನ್ನು 7 ಸಲವಲ್ಲ, 770 ಸಲ ಕ್ಷಮಿಸಬೇಕು ಎಂದು ಪ್ರಭು ಯೇಸು ಒತ್ತಿ ಹೇಳುತ್ತಿದ್ದಾರೆ. ಯೇಸು ಪೇತ್ರನಿಗೆ 7 ಸಲವಲ್ಲ, 770 ಸಲ ಕ್ಷಮಿಸು ಎಂದು ಹೇಳಿದಾಗ ಅವರು ನಮ್ಮ ಕ್ಷಮೆಗೆ ಅಕ್ಷರಶಃ ಸಂಖ್ಯಾತ್ಮಕ ಮಿತಿ, ಅಂದರೆ 770 ಸಲ ಅಂದರೆ 490 ಬಾರಿ ಕ್ಷಮಿಸಬೇಕು ಎಂಬ ಸಂಖ್ಯಾ ಮಿತಿಯನ್ನು ನಿಗದಿಪಡಿಸಲಿಲ್ಲ. ಯಹೂದ್ಯರಲ್ಲಿ ಸಂಖ್ಯೆ 7 ಪರಿಪೂರ್ಣತೆ, ಸಂಪೂರ್ಣತೆಯನ್ನು ಸೂಚಿಸುತ್ತಿತ್ತು. ಯೇಸು 770 ಎಂದು ಹೇಳುವಾಗ ಅದು ಸಂಪೂರ್ಣ, ಉಕ್ಕಿ ಹರಿಯುವ, ಅಂತ್ಯವಿಲ್ಲದ, ಎಲ್ಲೇ ಇಲ್ಲದ ಕ್ಷಮೆಯನ್ನು ಸೂಚಿಸುತ್ತಿತ್ತು. ಪ್ರಿಯರೇ, ನಮ್ಮ ಕ್ಷಮೆಗೆ ಮಿತಿ ಇರಬಾರದು ಎಂಬುದು ಯೇಸುವಿನ ಮಾತಿನ ಅರ್ಥ. ಆದಿಕಾಂಡ ಅಧ್ಯಾಯ 4, 17ರಿಂದ 24 ವಚನಗಳಲ್ಲಿ ಲೆಮೆಕನ ಬಗ್ಗೆ ಪ್ರಸ್ತಾಪವಿದೆ. ಲೆಮೆಕನು ಕಾಯಿನನ ಸಂತತಿಗೆ ಸೇರಿದವನು, ಮೆತುಷಾಯೇಲನ ಮಗ. ಆದಿಕಾಂಡ 4:24ರಲ್ಲಿ ಲೆಮೆಕನು ತನ್ನ ಹೆಂಡತಿಯರಿಗೆ, ಕಾಯಿನನನ್ನು ಕೊಂದವನಿಗೆ 7 ಮಡಿ ಪ್ರತಿಕಾರ ಆಗುತ್ತದೆ, ಲೆಮೆಕನನ್ನು ಕೊಂದವನಿಗೆ 77 ಮಡಿ ಪ್ರತಿಕಾರ ಆಗುವುದು ಎಂಬುದಾಗಿ ಹೆಮ್ಮೆಯಿಂದ ಹೇಳುತ್ತಾನೆ. ಯೇಸು ಈ ತರ್ಕವನ್ನು ಇಂದಿನ ಶುಭ ಸಂದೇಶದಲ್ಲಿ ತಲೆ ಕೆಳಗಾಗಿಸುತ್ತಾರೆ. ಮಿತಿಯಿರದ ಪ್ರತಿಕಾರವನ್ನು ಮಿತಿಯಿರದ ಕರುಣೆಯಿಂದ ಬದಲಾಯಿಸುತ್ತಾರೆ. ದೇವರು ಮಾನವರಿಗೆ ನೀಡುವ ಕ್ಷಮೆ ಯೇಸುವಿನ ಹಿಂಬಾಲಕರಾದ ನಾವು ಇತರರೊಂದಿಗೆ ಹೇಗೆ ವರ್ತಿಸಬೇಕು, ನಡೆದುಕೊಳ್ಳಬೇಕು ಎಂಬುದಕ್ಕೆ ಮಾದರಿಯಾಗಿ 7 ಸಲವಲ್ಲ, 770 ಸಲ ಕ್ಷಮಿಸಬೇಕು ಎಂದು ಯೇಸು ಇಂದಿನ ಶುಭ ಸಂದೇಶದಲ್ಲಿ ಬೋಧಿಸುತ್ತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಬರುವ ಸಾಮತಿಯು ದೇವರ ಕ್ಷಮೆಯು ಉದಾರವಾದುದೆಂದು ತೋರಿಸುತ್ತದೆ. ನಾವು ನಮ್ಮ ಮಹಾ ಪಾಪಗಳಿಗೆ, ತಪ್ಪುಗಳಿಗೆ ಕ್ಷಮೆ ಪಡೆದಿದ್ದರೆ ಇತರರ ಸಣ್ಣ ತಪ್ಪುಗಳಿಗಾಗಿ ಕ್ಷಮೆಯನ್ನು ತಡೆ ಹಿಡಿಯುವುದು ಅಥವಾ ಕ್ಷಮೆಯನ್ನು ನೀಡದಿರುವುದು ಎಷ್ಟು ಸಮಂಜಸ?
ಕ್ಷಮೆ ಏಕಪಕ್ಷೀಯವಾದದ್ದು ಅಲ್ಲ, ಅದು ಸಂಬಂಧಾತ್ಮಕ ಮತ್ತು ಪರಸ್ಪರವಾದದ್ದು. ಯೇಸು ತನ್ನ ಶಿಷ್ಯರಿಗೆ ಪರಲೋಕ ಪ್ರಾರ್ಥನೆಯನ್ನು ಕಲಿಸಿಕೊಡುವಾಗ ಈ ರೀತಿಯಾಗಿ ಕಲಿಸಿಕೊಡುತ್ತಾರೆ: ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ಪ್ರಿಯರೇ, ಆದ್ದರಿಂದ ನಾವು ಇತರರನ್ನು ಕ್ಷಮಿಸುವುದು ದೇವರು ನಮಗೆ ನೀಡುವ ಕ್ಷಮೆಯೊಂದಿಗೆ ಸಂಬಂಧಿಸಿದೆ ಎಂಬುದಾಗಿ ಯೇಸು ತಮ್ಮ ಶಿಷ್ಯರಿಗೆ ಪರಲೋಕ ಪ್ರಾರ್ಥನೆಯನ್ನು ಹೇಳಿಕೊಡುವಾಗ ತಿಳಿಸಲು ಇಚ್ಛಿಸುತ್ತಾರೆ. ಕ್ಷಮೆಯನ್ನು ತಡೆಹಿಡಿಯುವುದು ಅಥವಾ ನೀಡದಿರುವುದು ದೇವರ ಕರುಣೆಯಿಂದ, ದೇವರ ಕ್ಷಮೆಯಿಂದ ಸ್ಪರ್ಶಿಸದ ಹೃದಯವನ್ನು ಸೂಚಿಸುತ್ತದೆ. ಇದು ಒಬ್ಬನು ನಿಜವಾಗಿಯೂ ದೇವರಿಂದ ಕ್ಷಮಿಸಲ್ಪಟ್ಟಿಲ್ಲ ಎಂಬುದನ್ನು ನಮಗೆ ತೋರ್ಪಡಿಸುತ್ತದೆ. ಪ್ರಿಯರೇ, ದೇವರಿಂದ ಹೆಚ್ಚು ಕ್ಷಮಿಸಲ್ಪಟ್ಟವರು ಇತರರನ್ನು ಮಿತಿಯಿಲ್ಲದೆ ಕ್ಷಮಿಸಲು ಸಿದ್ಧರಾಗಿರಬೇಕು. 7 ಸಲವಲ್ಲ 70 ಸಲ ಕ್ಷಮಿಸಬೇಕು ಎಂಬ ಯೇಸುವಿನ ಮಾತುಗಳು ಗಣಿತದ ಬಗ್ಗೆ ಅಲ್ಲ, ಬದಲಾಗಿ ಅದು ದೇವರ ಹೃದಯವನ್ನು ಪ್ರತಿಬಿಂಬಿಸುವ, ಅತಿಯಾದ ಉದಾರತೆಯಿಂದ ಕೂಡಿದ, ಎಂದಿಗೂ ದಣಿಯದೆ, ಮಿತಿಯಿರದೆ ಕ್ಷಮಿಸುವ ಮನೋಭಾವದ ಬಗ್ಗೆಯಾಗಿದೆ. ನೈಜ ಮನಪರಿವರ್ತನೆ ಹೊಂದುವ ಎಲ್ಲರೂ ದೇವರ ಕ್ಷಮೆಗೆ ಪಾತ್ರರಾಗುತ್ತಾರೆ. ಅವರನ್ನು ದೇವರು ಎಂದಿಗೂ ತಮ್ಮಿಂದ ದೂರ ತಳ್ಳುವುದಿಲ್ಲ. ದೇವರು ಪಾಪವನ್ನು ದ್ವೇಷಿಸುತ್ತಾರೆ, ಹೌದು, ಆದರೆ ಪಾಪಿಯನ್ನು ನಿರಂತರವೂ ಪ್ರೀತಿಸುತ್ತಾರೆ. ಅವರ ಮನಪರಿವರ್ತನೆಯನ್ನು ಬಯಸುತ್ತಿರುತ್ತಾರೆ. ಆದರೆ ಯಾರು ಮನಪರಿವರ್ತನೆ ಹೊಂದುವುದಿಲ್ಲವೋ ಅವರು ನಾಶವಾಗುವುದು ಖಚಿತ. ಪಾಪಕ್ಕೆ ಯಾರು ತಕ್ಕ ಪ್ರಾಯಶ್ಚಿತ್ತ ಪಡುತ್ತಾರೋ ಅವರು ದೇವರ ಪ್ರೀತಿಗೂ ಪರರ ಪ್ರೀತಿಗೂ ಪಾತ್ರರಾಗುತ್ತಾರೆ. ಪ್ರಿಯರೇ, ದೇವರು ನಮ್ಮನ್ನು ಕ್ಷಮಿಸಿದಂತೆ ನಾವು ಇತರರನ್ನು ಕ್ಷಮಿಸಲು ಸಿದ್ಧರಾಗಿದ್ದೇವೆಯೇ? ಇಂದಿನ ವಿಶೇಷತೆ. ಪ್ರಿಯರೇ, ಇಂದು ನಾವು ಸಂತ ಮ್ಯಾಕ್ಸಿಮಿಲಿಯನ್ ಮೇರಿ ಕೋಲ್ಬೆ ಇವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಮ್ಯಾಕ್ಸಿಮಿಲಿಯನ್ ಕೋಲ್ಬೆ ಜೂಲಿಯಸ್ ಮತ್ತು ಮರಿಯಾ ಕೋಲ್ಬೆ ಎಂಬುವರಿಗೆ ಜನವರಿ 8, 1894 ಜನಿಸಿದರು. ರೇಮಂಡ್ ಎಂಬ ಹೆಸರಿನಲ್ಲಿ ದೀಕ್ಷಾಸ್ನಾನ ಪಡೆದರು. ಈಗಿನ ಯುಕ್ರೇನ್ ಅಂದರೆ ಅಂದಿನ ಪೋಲೆಂಡ್ನಲ್ಲಿದ್ದ ಫ್ರಾನ್ಸಿಸ್ಕನ್ ಸಭೆಗೆ 16ನೇ ವಯಸ್ಸಿನವನಿದ್ದಾಗಲೇ ನಾವಿಸ್ ಆಗಿ ಸಂತ ಮ್ಯಾಕ್ಸಿಮಿಲಿಯನ್ ರವರು ಸೇರಿದರು. 24ನೇ ವಯಸ್ಸಿನಲ್ಲಿ ಧರ್ಮಗುರುವಾಗಿ ತತ್ವಶಾಸ್ತ್ರ ಮತ್ತು ದೈವಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದರು. ಪೂಜ್ಯ ಮೇರಿ ಮಾತೆಯ ಮೇಲಿನ ಪ್ರೀತಿಯಿಂದ ತುಂಬಿದ ಇವರು ನಿಷ್ಕಳಂಕ ಮಾತೆಯ ಸೇನೆಯನ್ನು ಸ್ಥಾಪಿಸಿದರು. 1930ರಲ್ಲಿ ಮಿಷನರಿ ಗುರುವಾಗಿ ಜಪಾನ್ ದೇಶಕ್ಕೆ ತೆರಳಿ ಅಲ್ಲೊಂದು ಸನ್ಯಾಸಿ ಮಠವನ್ನು ಸ್ಥಾಪಿಸಿದರು. ಪ್ರಿಯರೇ, 1936ರಲ್ಲಿ ಕಥೋಲಿಕ ಪ್ರಕಾಶನ ಸಂಸ್ಥೆಗೆ ನಿರ್ದೇಶಕರನ್ನಾಗಿ ಇವರನ್ನು ಮಾಡಲಾಯಿತು. ನಾಜಿ ವಿರೋಧಿ ಧೋರಣೆ ಪ್ರಕಟಣೆಗಳಿಂದ 1939ರಲ್ಲಿ ಬಂಧಿತರಾಗಿ ಮತ್ತೆ ಬಿಡುಗಡೆಯಾದರು. ಪ್ರಿಯರೇ, 1941ರಲ್ಲಿ ಯಹೂದಿ ನಿರಾಶ್ರಿತರಿಗೆ ಆಶ್ರಯವನ್ನು ನೀಡಿದ ಆರೋಪವನ್ನು ಹೊತ್ತು ನಾಜಿ ಪಡೆಯಿಂದ ಬಂಧಿತರಾಗುತ್ತಾರೆ. 1941 ಜುಲೈ 21ರಲ್ಲಿ ಒಬ್ಬ ವ್ಯಕ್ತಿ ತಪ್ಪಿಸಿಕೊಳ್ಳುತ್ತಾನೆ. ಪ್ರಿಯರೇ, ಯಾರಾದರೂ ಒಬ್ಬರು ತಪ್ಪಿಸಿಕೊಂಡರೆ 10 ಜನರನ್ನು ಒಂದು ಕೊಠಡಿಯಲ್ಲಿ ಹಾಕಿ ಅನ್ನ ಪಾನೀಯಗಳನ್ನು ನೀಡದೆ ಹಸಿವಿನಿಂದ ಅವರನ್ನು ಆ ಕೊಠಡಿಯಲ್ಲೇ ಸಾಯಿಸಲಾಗುತ್ತಿತ್ತು. ಹೀಗೆ ಒಂದು ಕೊಠಡಿಯಲ್ಲಿ ಬಂಧಿತರಾದ 10 ಮಂದಿಯಲ್ಲಿ ಫ್ರಾನ್ಸಿಸೆಕ್ ಎಂಬ ಗೃಹಸ್ಥನು ಕೂಡ ಇದ್ದನು. ಆತನಿಗೆ 9 ಮಕ್ಕಳಿರುವುದಾಗಿ, ಆದುದರಿಂದ ಪ್ರಾಣಭಿಕ್ಷೆಯನ್ನು ನೀಡಬೇಕೆಂದು ಸೈನಿಕರಲ್ಲಿ ಬೇಡಿಕೊಳ್ಳುತ್ತಾನೆ. ಇದನ್ನು ಕಂಡಂತಹ ಮ್ಯಾಕ್ಸಿಮಿಲಿಯನ್ ಕೋಲ್ಬೆರವರು ಅವನ ಪರವಾಗಿ ತಾವು ರಕ್ತಸಾಕ್ಷಿಯಾಗಿ ಮಡಿಯಲು ಮುಂದಾಗುತ್ತಾರೆ. ಇವರನ್ನು ಸೇರಿಸಿ 10 ಜನರನ್ನು ಒಂದು ಕೊಠಡಿಯಲ್ಲಿ ಕೂಡಾಕುತ್ತಾರೆ. ಅವರಿಗೆ ಅನ್ನ ಪಾನೀಯಗಳನ್ನು ನೀಡದಿದ್ದರಿಂದ ಎಲ್ಲರೂ ಕೂಡ ಆಹಾರವಿಲ್ಲದೆ ಹಸಿವಿನಿಂದ ಸತ್ತರೆ ಸಂತ ಮ್ಯಾಕ್ಸಿಮಿಲಿಯನ್ ರವರು ಹಾಗೆ ಜೀವಂತವಾಗಿದ್ದರು. ಇದನ್ನು ಕಂಡಂತಹ ನಾಜಿ ಪಡೆಯವರು ಕಾರ್ಬೋಲಿಕ್ ಆಸಿಡ್ ಚುಚ್ಚುಮದ್ದನ್ನು ನೀಡಿ ಇವರನ್ನು ಸಾಯಿಸುತ್ತಾರೆ. ಪ್ರಿಯರೇ, ಇವರನ್ನು 1971 ಅಕ್ಟೋಬರ್ 17ರಂದು ಜಗದ್ಗುರು 6ನೇ ಪೌಲರು ಪುನೀತರ ಪದವಿಗೆ ಏರಿಸಿದರು. ಜಗದ್ಗುರು ಸಂತ ದ್ವಿತೀಯ ಜಾನ್ ಪಾಲ್ ರವರು ಇವರನ್ನು 1982 ಅಕ್ಟೋಬರ್ 10ರಂದು ಸಂತರ ಪದವಿಗೆ ಏರಿಸಿದರು. ಇವರು ರೇಡಿಯೋ ನಿರ್ವಾಹಕರ, ಮಾದಕ ವ್ಯಸನಿಗಳ, ಕೈದಿ ಕುಟುಂಬಗಳ ಮತ್ತು ಪತ್ರಕರ್ತರ ಪಾಲಕ ಸಂತರಾಗಿದ್ದಾರೆ. ಪ್ರೀತಿಯ ಒಂದು ಕಾರ್ಯವೇ ಆತ್ಮವನ್ನು ಜೀವಂತವಾಗಿಸುತ್ತದೆ ಎನ್ನುತ್ತಾರೆ ಸಂತ ಮ್ಯಾಕ್ಸಿಮಿಲಿಯನ್ ಮೇರಿ ಕೋಲ್ಬೆರವರು. ಸಂತ ಮ್ಯಾಕ್ಸಿಮಿಲಿಯನ್ ಕೋಲ್ಬೆರವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.